ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ಹತ್ಯೆ ಆರೋಪಿ ಪಲ್ಲವಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುವುದು. ಇನ್ನು ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗುವುದು. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ತೀವ್ರಗೊಂಡಿದೆ. ತನಿಖೆ ಹತ್ಯೆ ಆರೋಪಿ ಪಲ್ಲವಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುವುದು. ಇನ್ನು ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುವುದು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಎದುರು ಆರೋಪಿಯನ್ನ ಹಾಜರುಪಡಿಸಲಾಗುವುದು. ನೈಸ್ ರಸ್ತೆ ಮಾರ್ಗವಾಗಿ ಕರೆದೊಯ್ಯುತ್ತಿರುವ ಪೊಲೀಸರು. ಮತ್ತೊಂದೆಡೆ ಓಂ ಪ್ರಕಾಶ್ ಪುತ್ರಿ ಕೃತಿಯನ್ನ ನಿಮಾನ್ಸ್ಗೆ ದಾಖಲಿಸಲಾಗುವುದು. ಖಿನ್ನತೆಗೊಳಗಾಗಿರುವಂತಹ ಕೃತಿಗೆ ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ ಖಾಕಿಪಡ. ಇನ್ನು ತಾಯಿ ಜೊತೆ ಸೇರಿ ತಂದೆಯನ್ನೇ ಹತ್ಯೆ ಮಾಡಿದ ಆರೋಪ ವ್ಯಕ್ತವಾಗಿದ್ದು, ಈ ಸಂಬಂಧ ನಿನ್ನೆ ಕೃತಿಯನ್ನು ವಶಕ್ಕೆ ಪಡೆದಿದ್ರು ಪೊಲೀಸರು. ಇನ್ನು ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕೊಂಡೊಯ್ತಿದ್ದಾರೆ. ಜಡ್ಜ್ ಎದುರು ಆರೋಪಿಯನ್ನ ಹಾಜರುಪಡಿಸಲಾಗುವುದು. A1 ಆರೋಪಿಯಾದಂತಹ ಪಲ್ಲವಿಯವರು ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್. ಡಿಜಿಪಿ ಓಂ ಪ್ರಕಾಶ್ ಕೇಸ್ನಲ್ಲಿ ಸದ್ಯ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇದರ ನಡುವೆ ಅವರ ಪತ್ನಿ ಪಲ್ಲವಿ ಅವರನ್ನ ಜಡ್ಜ್ ಮನೆಗೆ ಕರೆದೊಯ್ತಿದ್ದಾರೆ. ಏನಿದೆ ಅಪ್ಡೇಟ್ಸ್ ಅಂತ? ಖಂಡಿತ ಅಂದ್ರೆ ಏನು ನಿವೃತ್ತ ಐಜಿಪಿ ಅವರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ಪತ್ನಿ ಆಗಿರುವಂತ ಪಲ್ಲವಿ ಸೇರಿದಂತೆ ಅವರ ಮಗಳು ಏನಿದ್ದಾರೆ ಕೃತಿ ಅಂತ ಅವರಿಬ್ಬರನ್ನು ಕೂಡ ಪೊಲೀಸ್ನವರು ಈಗಾಗಲೇ ಅರೆಸ್ಟ್ ಮಾಡಿ ಎಂಕ್ವೈರಿನ ಮಾಡ್ತಾ ಇದ್ರು. ಆದ್ರೆ ಅಧಿಕೃತವಾಗಿ ನಾಳೆಗೆ ಸಿಸಿಬಿ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ಖುದ್ದು ನಗರ ಆಯುಕ್ತ ಆಗಿರುವಂತಹ ದಯಾನಂದ್ ಅವರ ಸೂಚನೆ ಮೇರೆಗೆ ಸಿಸಿಬಿಗೆ ಈ ಒಂದು ಕೇಸ್ ಕೂಡ ವರ್ಗಾವಣೆ ಆಗಿರೋದ್ರಿಂದ ನಾಳೆ ಅಧಿಕೃತವಾಗಿ ಸಿಸಿಬಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗುತ್ತೆ. ಹೀಗಾಗಿ ಪೊಲೀಸರು ಇದುವರೆಗೂ ನಡೆಸಿರೋದಂತ ತನಿಖಾ ವರದಿಯ ಜೊತೆಗೆ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಜೊತೆಗೆ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅವರು ಬಳಸಿದಂತ ವಸ್ತುಗಳಿಂದ ಹಿಡಿದು ಮನೆಯಲ್ಲಿ ಸಿಕ್ಕಿರುವಂತ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಸಿಸಿಬಿಗೆ ವರ್ಗಾವಣೆಯನ್ನ ಮಾಡ್ಬೇಕಾಗುತ್ತೆ. ಅವ್ರಿಗೆ ಎಲ್ಲಾ ತನಿಖಾ ವರದಿಯನ್ನು ಕೂಡ ಕೊಡಬೇಕಾಗುತ್ತೆ. ಇದರ ಬೆನ್ನಲ್ಲೇ ಈಗಾಗಲೇ HSR ಲೇಔಟ್ ಪೊಲೀಸರು ಕೂಡ ಒಂದು ಕಡೆ ಅವರ ಮಗಳು ಕೃತಿಯ ಒಂದು ಮಾನಸಿಕದ ಅಸ್ವಸ್ಥೆ ಅಂತ ಹೇಳಿ ಕೆಲವೊಂದಷ್ಟು ಆರೋಪಗಳು ಅನುಮಾನಗಳು ಕೂಡ ಇತ್ತು. ಹೀಗಾಗಿ ಆಕೆಯನ್ನ ನಿಮಾನ್ಸ್ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿದೆ. ಅವರ ಒಂದು ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಅಂದ್ರೆ ಈಕೆ ನಿಜಕ್ಕೂ ಕೂಡ ಮಾನಸಿಕ ಅಸ್ವಸ್ಥತೆಯಿಂದ ನರಳ್ತಾ ಇದ್ದಾಳ ಅಥವಾ ಇದು ಬೇರೆ ರೀತಿ ನಾಟಕದ ವಿಚಾರನ ಅಂತೇಳಿ ಕೆಲವೊಂದಷ್ಟು ಅನುಮಾನಗಳು ಇರೋದ್ರಿಂದ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ HSR ಲೇಔಟ್ ಪೊಲೀಸರು ನಿಮಾನ್ಸ್ಗೆ ಕೃತಿ ಅವ್ರನ್ನ ಅಡ್ಮಿಟ್ ಮಾಡಿ ಈ ಕೆಲವೊಂದಷ್ಟು ವರದಿಗಾಗಿ ಕಾಯ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಈಗೇನು ಓಂ ಪ್ರಕಾಶ್ ಅವರ ಪತ್ನಿ ಏನಿದ್ದಾರೆ ಈ ಒಂದು ಕೊಲೆಯನ್ನ ನಾನೇ ಮಾಡಿದ್ದೀನಿ ಅಂತ ನೇರವಾಗಿ ಒಪ್ಕೊಂಡಿರೋದ್ರಿಂದ ಆಕೆಯನ್ನು ಕೂಡ ನಿನ್ನೆಯಿಂದನೂ ಕೂಡ ಇವತ್ತಿನವರೆಗೂ ಸ್ಥಳ ಮಜ್ಜರ್ಗಾಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಹೇಳಿಕೆಗಳನ್ನ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಅದ್ರ ಜೊತೆಗೆ ಇವತ್ತು ಹೆಸರುಘಟ್ಟದಲ್ಲಿರುವಂತಹ ಶಾಂತಿನಗರದಲ್ಲಿರುವಂತಹ ನ್ಯಾಯಾಧೀಶರ ಮುಂದೆ ಈಗಾಗಲೇ ಹಾಜರುಪಡಿಸಿದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಆ ಒಂದು ಕಸ್ಟಡಿಗೆ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ, ಯಾಕಂದ್ರೆ ಈ ಮೇಲ್ನೋಟಕ್ಕೆ ಪೊಲೀಸರು ಆಲ್ಮೋಸ್ಟ್ ಅವರ ನಮ್ಮ ಕಸ್ಟಡಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇವತ್ತು ಏನಾದ್ರು ನ್ಯಾಯಾಂಗ ಬಂಧನಕ್ಕೆ ಕೊಟ್ರೆ ನಾಳೆ ಅಧಿಕೃತವಾಗಿ ಈ ಒಂದು ಪ್ರಕರಣ ಸಿಸಿಬಿಗೆ ಹೋದಂತ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು ಕೂಡ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರ ಮೊರೆ ಹೋಗಿ ಅಲ್ಲಿಂದ ಅವ್ರನ್ನ ವಶಕ್ಕೆ ಪಡೆದು ಅಂದ್ರೆ ಕಸ್ಟಡಿಗೆ ಪಡೆದು ಎಂಕ್ವೈರಿನ ಮಾಡೋದಕ್ಕೂ ಕೂಡ ಸಿಸಿಬಿ ನಾಳೆಯಿಂದ ಅಧಿಕೃತವಾಗಿ ಈ ಒಂದು ಪ್ರಕರಣವನ್ನ ಭೇದಿಸುವಂತ ಕೆಲಸವನ್ನ ಮಾಡೋದಕ್ಕೆ ಸಿಸಿಬಿ ಕೂಡ ಎಲ್ಲಾ ರೀತಿಯಾದಂತ ತಯಾರಿನ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್. Thank you.